ಮಾಜಿ ಸಚಿವ ಹಾಲಿ ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಆಗಿದೆ. ಕೊಲೆ ಕೇಸ್ನಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ರಾತ್ರಿ ಪುಲಕೇಶಿ ನಗರದಲ್ಲಿ ರೌಡಿಯ ಹತ್ಯೆ ಆಗುತ್ತೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ವಿಮಲ್ ಸೇರಿದ ಹಾಗೆ 5 ಬಂಧನ ಕೂಡ ಆಗುತ್ತೆ. ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಭೈರತಿ ಬಸವರಾಜ್ A5 ಅಂತ ಉಲ್ಲೇಖ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಫ್ಐಆರ್ ಪ್ರತಿ ಲಭ್ಯವಾಗಿದೆ. ಅದನ್ನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. A5 ಬಸವರಾಜ್ ಭೈರತಿ ಬಸವರಾಜ್ ಅಂತ ಉಲ್ಲೇಖ ಇದೆ. ಹಾಗಾದ್ರೆ ಈ ಕೊಲೆಗೆ ಏನ್ ಕಾರಣ? ಜಮೀನು ವಿಚಾರಕ್ಕೆನೆ ಬಿಕ್ಲು ಶಿವ ಕೊಲೆ ಆಯ್ತಾ? ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರಿದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಹಿಂದೆ ಕಮಿಷನರ್ಗೆ ಬಿಕ್ಲು ಶಿವ ಕಂಪ್ಲೇಂಟ್ ಕೊಟ್ಟಿದ್ದ, ದೂರು ದಾಖಲು ಮಾಡಿದ್ದ. ಭೈರತಿ ಬಸವರಾಜ್ ಹಾಗೂ ಬೆಂಬಲಿಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಬಿಕ್ಲಾ ಶಿವ. ಜಮೀನಿಗಾಗಿ ಭೈರತಿ ಬೆಂಬಲಿಗರು ಗಲಾಟೆ ಮಾಡ್ತಾ ಇದ್ದಾರೆ. ಅವರ ಜೊತೆ ಗಲಾಟೆ ಆಗಿದೆ. ಕಿತ್ತಗನೂರು ಬಳಿ ಜಮೀನು ಜಿಪಿಎ ಮಾಡಿದ್ದಂತಹ ಬಿಕ್ಲಾ ಶಿವ ಜಮೀನು ವಿಚಾರಕ್ಕೆ ಭೈರತಿ ಬಸವರಾಜ್ ಬೆಂಬಲಿಗರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದ. ಬಿಕ್ಲಾ ಶಿವನಿಗೆ ಬೆದರಿಕೆ ಹಾಕಿದ್ರಂತೆ ಭೈರತಿ ಬಸವರಾಜ್ ಬೆಂಬಲಿಗರು. ಹಾಗಾಗಿ ಭೈರತಿ ಬಸವರಾಜ್ ಸೇರಿದಂತೆ ಬೆಂಬಲಿಗರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಪೊಲೀಸ್ ಆಯುಕ್ತರಿಗೆ. 4 ತಿಂಗಳ ಹಿಂದೆ ನಡೆದಿದ್ದಂತಹ ಬೆಳವಣಿಗೆ ಇದು. ಅದಾದ ನಂತರ ಈಗ ಬಿಕ್ಲಾ ಶಿವ ಹತ್ಯೆಯಾಗಿದ್ದಾನೆ. ಭಾರತೀ ನಗರ ವ್ಯಾಪ್ತಿಯಲ್ಲಿ ಬಿಕ್ಲಾ ಶಿವ ಕೊಲೆ ಆಗಿರೋದು. ವಿಮಲ್, ಕಿರಣ್ ಸೇರಿದ ಹಾಗೆ ಪೊಲೀಸರು 5 ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಸ್ಕಾರ್ಪಿಯೋದಲ್ಲಿ ಬಂದು ಆವಾಜ್ ಹಾಕಿದ್ರಂತೆ. ಮಾರಕಾಸ್ತ್ರ ವಾಹನ ಸಮೇತ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ, ಪುಲಕೇಶಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಒಟ್ಟು ಈ ಕೇಸ್ನಲ್ಲಿ 5 ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಾಗಿ ಬಿಕ್ಲು ಶಿವನನ್ನ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಬಿಕ್ಲಾ ಶಿವ ಹತ್ಯೆಯಾಗಿರುವಂಥದ್ದು ರೌಡಿ ಶೀಟರ್. ಸೊ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಆದರೆ ಭೈರತಿ ಬಸವರಾಜ್ ಅವರು ಹೇಳ್ತಾರೆ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ. ಆದ್ರೆ 4 ತಿಂಗಳ ಹಿಂದಷ್ಟೇ ಭೈರತಿ ಬಸವರಾಜ್ ಸೇರಿದಂತೆ ಕೆಲವರ ವಿರುದ್ಧ ಆತ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ. ಸೊ ಅದು ಕೂಡ ಅವರ ಗಮನಕ್ಕಿಲ್ವಾ? ವೀಣಾ, ನಿನ್ನೆ ರಾತ್ರಿ 8 ಗಂಟೆ 10 ನಿಮಿಷದ ಸುಮಾರಿಗೆ ಬಿಕ್ಲ ಶಿವ ಎಂಬಾತನ ಕೊಲೆಯಾಗುತ್ತೆ. ಕೊಲೆಯಾದ ನಂತರ ಕೆಲವೊಂದಿಷ್ಟು ವಿಚಾರಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಬರ್ತಾ ಹೋಗುತ್ತೆ. ಅದರಲ್ಲಿ ಈ ಕೊಲೆ ಪ್ರಕರಣದ ಜೊತೆಗೆ ತಳಕು ಹಾಕೊಂಡಿರೋದು ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಒಂದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತೀ ನಗರ ಪೊಲೀಸರು 5 ಜನರನ್ನ ಬಂಧನವನ್ನು ಮಾಡಿ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ವೇಳೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಬಿಕ್ಲು ಶಿವ ಭಾರತೀ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದ ಅಂತೇಳಿ. ಈ ಬಿಕ್ಲು ಶಿವ ಕೂಡ ಒಬ್ಬ ರೌಡಿ ಶೀಟರ್. 2006ರಲ್ಲಿ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಒಂದು ರೌಡಿ ಶೀಟ್ ಓಪನ್ ಆಗಿರುತ್ತೆ. ಈಗಾಗಲೇ ಈತನ ಮೇಲೆ 11 ಕೇಸ್ಗಳು ಕೂಡ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು. ಇನ್ನು 4 ತಿಂಗಳ ಹಿಂದೆ ಒಂದು ಕಿತ್ತಗನೂರಿಗೆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಈ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಏನಿದ್ದಾನೆ, ಈತ ಒಂದು ಜಿಪಿಎ ಅನ್ನ ಮಾಡಿಸಿರ್ತಾನೆ. ಈ ಜಿಪಿಎ ಅನ್ನ ಹಿಂಪಡಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಭೈರತಿ ಬಸವರಾಜ್ ಬೆಂಬಲಿಗರಿಂದ ಆತನ ಮೇಲೆ ಕೆಲವೊಂದಿಷ್ಟು ವಿಚಾರಗಳು ಬರ್ತಾ ಇತ್ತು ಅನ್ನುವಂತ ಒಂದು ವಿಚಾರವನ್ನ ಆತ ದೂರನ್ನು ಕೂಡ ಕೊಟ್ಟಿದ್ದ. ಏನು
ಬೆದರಿಕೆಗಳು ಬರ್ತಾ ಇತ್ತು. ಹಾಗೆ ಆ ಬೆದರಿಕೆ ಮಾಡದಂತಹ ವಿಡಿಯೋವನ್ನು ಕೂಡ ಸಂಬಂಧಪಟ್ಟಂತೆ ಎರಡನ್ನು ಸೇರಿಸಿ ಆತ ದೂರನ್ನು ಕೊಟ್ಟಿದ್ದ ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅದರಲ್ಲಿ ಜಗ್ಗ ಹಾಗೆ ಕಿರಣ್ ಎಂಬಂತಹ ಭೈರತಿ ಬಸವರಾಜ್ ಬೆಂಬಲಿಗರು ಇದ್ದು ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಇನ್ನು ಆ ದೂರಿಗೆ ಸಂಬಂಧಪಟ್ಟಂತೆ ಇದು ಫೆಬ್ರವರಿ 18ನೇ ತಾರೀಕು ಆ ದೂರು ದಾಖಲಾಗುತ್ತೆ. ಈ ಜುಲೈ 16ನೇ ತಾರೀಕು ಆತನ ಕೊಲೆ ಆಗುತ್ತೆ ಅನ್ನೋದಾದ್ರೆ ಒಟ್ಟಾರೆ 4 ತಿಂಗಳ ಒಳಗಾಗಿ ಆತನ ಕೊಲೆ ಆಗಿದೆ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಆಗಿರುವಂಥದ್ದು. 4 ತಿಂಗಳ ನಂತರ ಆತನ ಕೊಲೆ ಆಗಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ಬಂಧನವನ್ನ ಮಾಡಿದ್ದಾರೆ. ಆ 5 ಜನರಲ್ಲಿ ಆ ಬೆದರಿಕೆಯನ್ನ ಹಾಕಿದಂತಹ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಕೂಡ ಇರುವಂಥದ್ದು. ಆತನ ಹೆಸರು ಕಿರಣ್ ಅಂತ ಹೇಳಿ. ಇನ್ನು ವಿಮಲ್ ಮತ್ತೆ ಕಿರಣ್ ಸೇರಿದಂತೆ ಒಟ್ಟು 5 ಜನರನ್ನ ಬಂಧನವನ್ನು ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ವೇಳೆಯಲ್ಲಿ ಭೈರತಿ ಬಸವರಾಜ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕುರುಹುಗಳನ್ನ ಆರೋಪಿಗಳು ಬಿಟ್ಟುಕೊಡ್ತಾ ಇಲ್ಲ. ಅದನ್ನು ಕೂಡ ತನಿಖೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಏನು ಕೊಲೆ ಆಗಿರುವಂತಹ ಬಿಕ್ಲು ಶಿವ ಇದ್ದಾನೆ, ಆತನ ತಾಯಿ ಭಾರತೀನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ತನ್ನ ಮಗ ಮನೆಗೆ ಬರ್ತಾರೆ. ಮನೆಗೆ ಬಂದ ನಂತರ ಊಟ ಮಾಡಿ ಮಲ್ಕೊಂಡಿರ್ತಾನೆ. ರಾತ್ರಿ ಒಂದು ಕಾರಿಗೆ ಸಂಬಂಧಪಟ್ಟಂತಹ ಕೀ ಬೇಕು ಅಂತ ಹೇಳಿ ಆತನ ಡ್ರೈವರ್ ಅನ್ನು ಕೂಗಬೇಕು ಅಂತ ಹೇಳಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ 8 ಗಂಟೆ 10 ನಿಮಿಷ ಸುಮಾರಿಗೆ 8 ರಿಂದ 9 ಜನ ಆರೋಪಿಗಳು ಬಂದು ಆತನನ್ನ ಲಾಂಗು ಮಚ್ಚಗಳಿಂದ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾರೆ ಎನ್ನುವಂತ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅದರಲ್ಲಿ ಪೊಲೀಸರು ಎಫ್ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಅದರಲ್ಲಿ ಒಟ್ಟಾರೆಯಾಗಿ ಜಗದೀಶ್ ಹಾಗೆ ಕಿರಣ್ ಹಾಗೆ ವಿಮಲ್ ಹಾಗೆ ಅನಿಲ್ ಹಾಗೆ ಇವರು 4 ಜನ, ಜೊತೆಗೆ 5ನೇ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನು 5ನೇ ಆರೋಪಿಗೆ ಸೇರಿಸಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ 8 ಗಂಟೆ 10 ನಿಮಿಷ ಸುಮಾರಿಗೆ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದಂತಹ ಆರೋಪಿಗಳು ಬಿಕ್ಲು ಶಿವನನ್ನ ಕೊಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಾನೀಗ ಪ್ರಸ್ತುತವಾಗಿ ಪುಲಕೇಶಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೇನೆ. ಆ ಕಾರನ್ನು ಕೂಡ ಪೊಲೀಸರು ಸೀಸ್ ಅನ್ನ ಮಾಡಿದ್ದಾರೆ. ಒಂದು ಸ್ಕಾರ್ಪಿಯೋ ಕಾರ್ ಏನು ಗಮನಿಸ್ತಾ ಇದ್ದೀರಾ, ಇದರಲ್ಲಿ ಮಾರಕಾಸ್ತ್ರಗಳನ್ನ ತುಂಬಿಕೊಂಡು ಬಂದು 8 ರಿಂದ 9 ಜನ ಸೇರ್ಕೊಂಡು ಬಿಕ್ಲು ಶಿವನನ್ನ ಕೊಲೆ ಮಾಡಿ ಹೋಗ್ತಾರೆ ಎನ್ನುವಂತ ಒಂದು ವಿಚಾರವನ್ನ ಅವರ ತಾಯಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದಂತಹ ಪೊಲೀಸರು ಮಾರಕಾಸ್ತ್ರಗಳ ಜೊತೆಗೆ ಈ ಸ್ಕಾರ್ಪಿಯೋ ಕಾರನ್ನು ಕೂಡ ಸೀಸ್ ಮಾಡಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು 5 ಜನ ಆರೋಪಿಗಳೇನು ಬಂಧನ ಮಾಡಿದ್ದಾರೆ ಅವರನ್ನ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಕರೆತಂದು ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರತೀನಗರ ಇನ್ಸ್ಪೆಕ್ಟರ್ ಆಗಿರುವಂತವರು ಅವರನ್ನ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಈ ಕೊಲೆ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿರುವಂತಹ ಕಾರಣಕ್ಕೋಸ್ಕರ ಇದರಲ್ಲಿ ಏನಾದರೂ ಅವರ ಪಾತ್ರ ಇದೆಯಾ, ಯಾವ ರೀತಿಯಾದಂತಹ ಪಾತ್ರ ಇದೆ, ಹಾಗೆ ಹಿಂದೆ ಕೊಟ್ಟಿರುವಂತಹ ದೂರಲ್ಲೂ ಕೂಡ ಅವರ ಹೆಸರನ್ನ ಈ ಬಿಕ್ಲು ಶಿವ ಮೆನ್ಷನ್ ಮಾಡಿರುವಂತಹ ಕಾರಣದಿಂದಾಗಿ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಇನ್ನಿತರ ಆರೋಪಿಗಳು ಯಾರಿದ್ದಾರೆ ಅವರನ್ನು ಕೂಡ ಹುಡುಕಾಟ ನಡೆಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.